ಹಾಯ್ ಹಲೋ ನಮಸ್ಕಾರ ಗುರು ಎಲ್ರಿಗೂ. ಕರ್ನಾಟಕ PGCET 2024 ಎಕ್ಸಾಮ್ ಅಂತೂ ಆಯಿತು, ಬರೆದು ಆಯಿತು, ರಿಸಲ್ಟು ಬಂದಾಯಿತು. ಇವಾಗ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಎಷ್ಟೆಷ್ಟು ಬಂದಿದೆ ನಿಮಗೆ ಓಲ್ ರಿಸಲ್ಟ್ ಕೊಟ್ಬಿಟ್ಟಿದ್ದಾರೆ. ಈಗ ಅದ್ರ ಮೇಲೆ ಕರ್ನಾಟಕ KE ಅವರು ನಿಮಗೆ ಯಾವ ಥರ ಅದನ್ನು ಗೈಡ್ಲೈನ್ಸ್ ಅಥವಾ ಕಾಲೇಜಸ್ನ ಸಜೆಷನ್ಸ್ನ ಹೇಗೆ ಮಾಡ್ತಾರೆ, ನಿಮ್ಮ ರಿಸಲ್ಟು ಪಬ್ಲಿಷ್ ಮಾಡಿದ್ದಾರೆ ಈಗ 1.5 ತಿಂಗಳಾದಮೇಲೆ. ಅದ್ರ ಪ್ರಕಾರ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ನೋಡೋಣ ಬನ್ನಿ. ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಗುರು. ಎಜುಕೇಷನ್ ರಿಲೇಟೆಡ್ ಎಲ್ಲ ಈ ಸಮರದಲ್ಲಿ ಇನ್ನೊಬ್ಬನ ಹೆಜ್ಜೆ ಬಿತ್ತು. ಅವನ ಚಪ್ಪಲಿ ಸೈಜ್ ಚಿಕ್ಕದಾಗಿದ್ದರು, ಅವನ ಹೆಜ್ಜೆ ಇಟ್ಟಿರೋ ದಾರಿ ದೊಡ್ಡದಾಗಿತ್ತು. ಹಾಗೆ ವಿಷಯಕ್ಕೆ ಬರೋದಾದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಹಾಗೆ ಮೈಸೂರು ಯೂನಿವರ್ಸಿಟಿನಲ್ಲಿ ಟಾಪ್ ಕಾಲೇಜಸ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಮೈಸೂರಿನಲ್ಲಿ ಪವಿತ್ರಾಣ ಬಿಸ್ನೆಸ್ ಸ್ಕೂಲ್, ಹಾಗೆ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ, ಬೆಂಗಳೂರು ಇಂಟಿಗ್ರೇಟ್ ಮ್ಯಾನೇಜ್ಮೆಂಟ್ ಅಕಾಡೆಮಿ, ಲೀಫಾ, ಹಾಗೆ ಡಿಗ್ರಿ ಕಾಲೇಜ್ ಮತ್ತು GM ಯೂನಿವರ್ಸಿಟಿ. ಹಾಗೆ ತುಂಬ ಯೂನಿವರ್ಸಿಟೀಸು ಇದೆ, ಬಟ್ ನಾನು ಇದ್ರ ಟಾಪ್ 8ನ ನಿಮಗೆ ತೋರಿಸ್ತಿದ್ದೀನಿ. ಈ ಕಾಲೇಜಸ್ ಸಿಕ್ಕಿದ್ರೆ ಹಿಂದೆ ಮುಂದೆ ನೋಡಿದೆ ಹೋಗಿ ಬೇಗ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ. ಮೈಸೂರಿನಲ್ಲಿ ಇದಾಯಿತು ಅಂತಂದರೆ, ಇನ್ನು ಬ್ಯಾಂಗ್ಳೂರಿಗೆ ಬಂತು ಅಂತಂದರೆ ಮೌಂಟ್ ಕಾರ್ಮಲ್ ಕಾಲೇಜ್ MCC ಅಂತ ಇರುತ್ತೆ, AMC ಇಂಜಿನಿಯರಿಂಗ್ ಕಾಲೇಜ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, RV ಕಾಲೇಜ್, ರೇವಾ ಯೂನಿವರ್ಸಿಟಿ, ರಾಮಯ್ಯ ಯೂನಿವರ್ಸಿಟಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ. ಇದೇ ಥರ ಕಾಲೇಜಸ್ ಇದೆ, ಬಟ್ ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ. ಈ ಕಾಲೇಜ್ ಸಿಕ್ಕರೆ ಮರಿಬೇಡಿ. ನನ್ನ ಸಜೆಷನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗ್ಬೇಡಿ. ನೋಡಿ 2024ನಲ್ಲಿ ನಿಮಗೆ ಇವಾಗ PGCET ರಿಸಲ್ಟ್ನ ಅನೌನ್ಸ್ ಆಗಿದೆ. ಅದೇ ರೀತಿ ನಿಮಗೆ ರ್ಯಾಂಕಿಂಗ್ ವೈಸು ಯಾವ ಕಾಲೇಜ್ ಸಿಗ್ಬೋದು, ಟಾಪ್ ಯೂನಿವರ್ಸಿಟಿ ಸಿಗುತ್ತಾ ಇಲ್ವಾ, ನೀವು ಅಂಡರ್ 200 ಒಳಗಡೆ ನೀವು ಬಂದ್ರಿ ಅಂತ ಅಂದರೆ, ನಿಮ್ಮ ರ್ಯಾಂಕಿಂಗ್ ಅಷ್ಟಿತ್ತು ಅಂತ ಅಂದರೆ ನಿಮಗೆ ಲಕ್ಕು ಚೆನ್ನಾಗಿದೆ. ಅದೇ ಥರ ನಿಮಗೆ ಟಾಪ್ ಯೂನಿವರ್ಸಿಟಿಲಿ ಸೀಟ್ ಕನ್ಫರ್ಮ್ಲಿ ಸಿಗುತ್ತೆ. ಅಂಡರ್ 500 ಬಂತು ಅಂದ್ರೂ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಕಟ್ ಆಫ್ ಎಷ್ಟಿರುತ್ತೆ ಅದೆಲ್ಲ ನಿಮಗೆ ವಿಡಿಯೋ ಬೇಕು ಅಂತಂದರೆ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ವೀಡಿಯೋದಲ್ಲಿ ಸಿಗುತ್ತೆ. 10K ಹಾಗೆ 20K ಇಷ್ಟಲ್ಲಿ ಬಂದವ್ರು ಏನು ಮಾಡಬೇಕು, ವಿಡಿಯೋ ಎಂಡ್ವರೆಗೂ ನೋಡಿ. ನಿಮಗೆ ಫುಲ್ ಸಜೆಷನ್ ಕಾಲೇಜಸ್ದು ಬ್ಯಾಂಗ್ಳೂರಿನಲ್ಲಿ ಕಟ್ ಆಫ್ ಎಷ್ಟಿದೆ, ಹಾಗೆ ಆ ಕಟ್ ಆಫ್ ರೀತಿ ನಿಮ್ಮದು ಎಷ್ಟು ಮಾರ್ಕ್ಸ್ ಬರಬೇಕು, ರ್ಯಾಂಕಿಂಗ್ ಎಷ್ಟಿರಬೇಕು, ಸೀಟ್ ಸಿಗಬೇಕು ಅಂತಂದರೆ MBAಗೆ ಗೌರ್ನಮೆಂಟ್ ಸೀಟು ನೋಡೋದಾದರೆ ನೋಡಿ. ರೇವಾ ಯೂನಿವರ್ಸಿಟಿ ಕರ್ನಾಟಕ PGCETನಲ್ಲಿ 2023ನಲ್ಲಿ MBA ಇನ್ ಮಾರ್ಕೆಟಿಂಗ್ನಲ್ಲಿ ರೌಂಡ್ 1 ಕೌನ್ಸಿಲಿಂಗ್ ನಡೆಯುತ್ತಲ್ಲ, ಅದರಲ್ಲಿ 1970 ಕಟ್ ಆಫ್ ಇಟ್ಟಿದ್ದಾರೆ. ರೌಂಡ್ 2ನಲ್ಲಿ 2480 ಇಟ್ಟಿದ್ದಾರೆ. MBA ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ನಲ್ಲಿ ನಿಮಗೆ ಸೇಮ್, ಅದರಲ್ಲೂ ಸೇಮ್ ಒಂದೇ ಕಟ್ ಆಫ್ ಇಟ್ಟಿದ್ದಾರೆ. ರೇವಾ ಯೂನಿವರ್ಸಿಟಿಲಿ 2023ನಲ್ಲಿ ಈ ಥರ ಕಟ್ ಆಫ್ ಇಟ್ಟಿದ್ದಾರೆ. ಅದೇ ರೀತಿ ನೀವು ಕಾಲೇಜಸ್ನಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ MBAಗೆ 2024 ಎಕ್ಸ್ಪೆಕ್ಟೆಡ್ ಎಷ್ಟಿರ್ಬೋದು ಅಂತ. RV ಯೂನಿವರ್ಸಿಟಿನಲ್ಲಿ 176 ಅಷ್ಟೇ, ರೌಂಡ್ 1ನಲ್ಲಿ ಇಟ್ಟಿರೋದು. PES ಯೂನಿವರ್ಸಿಟಿನಲ್ಲಿ 575, ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 634, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ 695, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ 787 ಇದೆ. ರಾಮಯ್ಯ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ನಲ್ಲಿ 864 ಇದೆ. ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 1634 ಇದೆ ಕಟ್ ಆಫ್ ರೌಂಡ್ 1ನಲ್ಲಿ. ಇದು ರೌಂಡ್ 2 ಹೋದಾಗ ಇನ್ನೂ ಜಾಸ್ತಿ ಆಗುತ್ತೆ, ಭಯ ಬೀಳಬೇಡಿ. ನಿಮಗೆ ಈ ಕಟ್ ಆಫ್ ನೋಡಿ. ಹಾಗೆ ಇದು MCA ಸ್ಟೂಡೆಂಟ್ಸ್ದು, MBAದಾಯಿತು ಅದು. ಇದು MCA ಸ್ಟೂಡೆಂಟ್ಸು ಕಟ್ ಆಫ್ ಬಂದು RVನಲ್ಲಿ 38 ಇದೆ, BMSನಲ್ಲಿ 175 ಇದೆ, ರಾಮಯ್ಯದಲ್ಲಿ 177 ಇದೆ, JSSನಲ್ಲಿ 300 ಇದೆ, PES ಯೂನಿವರ್ಸಿಟಿನಲ್ಲಿ 384 ಇದೆ, ದಯಾನಂದ ಸಾಗರ್ ಕಾಲೇಜ್ನಲ್ಲಿ 485 ಇದೆ, ಹಾಗೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ 745 ಇದೆ, RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ 643 ಇದೆ. ಇದು MCA ಸ್ಟೂಡೆಂಟ್ಸ್ದು 2024 ಎಕ್ಸ್ಪೆಕ್ಟೆಡ್ ಇರ್ಬೋದು ಅಂತ KE ಅವರು ಎಕ್ಸ್ಪೆಕ್ಟ್ ಮಾಡಿರೋದು. ಹಾಗೆ ನೋಡಿ, MCA ಆದಮೇಲೆ MTechಗೆ ಬರೋದಾದರೆ ಕಟ್ ಆಫು ತುಂಬ ಕಮ್ಮಿ ಇಟ್ಟಿದ್ದಾರೆ. BNMS ಕಾಲೇಜಲ್ಲಿ ಜಸ್ಟ್ 9 ಇದ್ದಾರೆ, ನೀವು ಅಂಡರ್ 10 ಒಳಗಡೆ ಬರಬೇಕು. RV ಯೂನಿವರ್ಸಿಟಿನಲ್ಲಿ 19 ಇಟ್ಟಿದ್ದಾರೆ, ರಾಮಯ್ಯ ಯೂನಿವರ್ಸಿಟಿಯಲ್ಲಿ 36 ಇಟ್ಟಿದ್ದಾರೆ. ಹಾಗೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅದರಲ್ಲಿ 1320 ಇದೆ. PES ಯೂನಿವರ್ಸಿಟಿನಲ್ಲಿ ಎಲ್ಲ ಅಂಡರ್ 2000 ಒಳಗಡೆ. ನೀವು PGCETನಲ್ಲಿ ಟಾಪ್ ಕಾಲೇಜಸಲ್ಲಿ ಸೀಟ್ ಬೇಕು ಅಂತಂದರೆ ನೀವು ಅಂಡರ್ 2000 ಒಳಗಡೆ ಬರಬೇಕು. ಟಾಪ್ 10 ಅಥವಾ 20 ಕಾಲೇಜಸ್ ಒಳಗಡೆ ಬೇಕು. ನೀವು ಟಾಪ್ 5 ಕಾಲೇಜಸಲ್ಲಿ ಬೇಕು ಅಂದರೆ ನೀವು 200 ಬರಲೇಬೇಕು. PGCET ಅಂದರೆ ಅರ್ಥ ಮಾಡ್ಕೊಬಿಡಿ, ನೀವು ಅಂಡರ್ 2000 ರ್ಯಾಂಕಿಂಗ್ ಒಳಗಡೆ ಅಥವಾ 1500 ಈ ರ್ಯಾಂಕಿಂಗ್ ಒಳಗಡೆ ಬಂದ್ರಿ ಅಂತಂದ್ರೇ ನಿಮಗೆ ಸೀಟ್ಸು. ಅದರ್ವೈಸ್ ನೀವು ಸ್ವಲ್ಪ ಕಷ್ಟ ಆಗುತ್ತೆ. ರೌಂಡ್ 2 ರೌಂಡ್ 3 ಕೌನ್ಸಿಲಿಂಗ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅದೇ ಕೌನ್ಸಿಲಿಂಗ್ ಯಾವಾಗ, ಇದೆಲ್ಲ ನಿಮಗೆ ವೀಡಿಯೋ ಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವೀಡಿಯೋನ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನೀವು ಹೇಗೆ ಸಪೋರ್ಟ್ ಕೊಡ್ತೀರೋ ಅದೇ ಥರ ನಮ್ಗೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ, ವೀಡಿಯೋ ಮಾಡ್ತೀವಿ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಎಲ್ರಿಗೂ ಶೇರ್ ಮಾಡಿ. PGCET ಬಗ್ಗೆ ಯಾರಿಗೆ
ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ ಅವರು ವಿಡಿಯೋ ನೋಡಿ ಕ್ಲಾರಿಫಿಕೇಷನ್ ತೊಗೊಳ್ಳಿ. ಕಟ್ ಆಫ್ ನೋಡಿ, ಟಾಪ್ ಕಾಲೇಜಸ್ಸು ನಾನು ನಿಮಗೆ 4 ಹಾಕಿದ್ದೀನಿ. 23, 22, 21ನಲ್ಲಿ ಯಾವ ಥರ ಇತ್ತು ಅಂತ. RV ಇಂಜಿನಿಯರಿಂಗ್ನಲ್ಲಿ 38 2023ನಲ್ಲಿ, 22ನಲ್ಲಿ 32, 21ನಲ್ಲಿ 47, BNMSL 126, 70, 215, ರಾಮಯ್ಯದಲ್ಲಿ 177, 101, 111, 156, JSSನಲ್ಲಿ 300, 247, 253. ಇದು ಟಾಪ್ ಕಾಲೇಜಸ್ಸು ಬ್ಯಾಂಗ್ಳೂರಿನಲ್ಲಿ. RV, ರೇವಾ, ರಾಮಯ್ಯ, BMS ಹಾಗೆ ಈ ಥರ ಯೂನಿವರ್ಸಿಟಿನಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತಂದರೆ ನೀವು ರ್ಯಾಂಕಿಂಗ್ ತುಂಬ ಚೆನ್ನಾಗಿ ತೆಗಿಬೇಕು. ಅಂಡರ್ 200 ಎಕ್ಸ್ಪೆಕ್ಟೆಡ್ ಅಂದರೆ 100 ಒಳಗಡೆ ಬಂತು ಅಂದರೆ ನಿಮಗೆ ಡೆಫಿನೆಟ್ಲಿ ಇಲ್ಲಿ ಸೀಟ್ ಸಿಗುತ್ತೆ. ನೋಡಿ, ದಯಾನಂದ ಸಾಗರ್ ಆಫ್ ಕಾಲೇಜ್ ಇನ್ಸ್ಟಿಟ್ಯೂಷನ್ 485 ಇದೆ, 325 ಇದೆ. RNS ಇನ್ಸ್ಟಿಟ್ಯೂಟ್ 2021, 22, 23ನಲ್ಲಿ ಎಷ್ಟೆಷ್ಟಿದೆ ಅಂತ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ 745. 2021, 22, 23ನಲ್ಲಿ ನಿಮಗೆ ಯಾವ ಥರ ಕಟ್ ಆಫ್ನ ಇಟ್ಟಿದ್ರು ಅವರು ಅನ್ನೋದನ್ನು ನಾನು ನಿಮಗೆ ಹಾಕಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಕಟ್ ಆಫ್ ಎಷ್ಟಿರುತ್ತೆ, ನಿಮಗೆ ರ್ಯಾಂಕಿಂಗ್ ಎಷ್ಟು ಬಂದಿದೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ರ್ಯಾಂಕಿಂಗ್ ತಕ್ಕಂತೆ ನಿಮಗೆ ಟಾಪ್ ಕಾಲೇಜಸಲ್ಲಿ ಸೀಟ್ಸು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. PGCET ರಿಲೇಟೆಡ್ ಯಾವುದೇ ನಿಮಗೆ ವೀಡಿಯೋಸ್ ಬೇಕಾಗಿದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಫುಲ್ ನೋಡಿ, ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ಕೊನೆವರೆಗೂ ನೋಡಿ. ನಿಮಗೆ ಕಟ್ ಆಫು ಯಾವ ಥರ ಇದೆ, ಎಷ್ಟು ಮಾರ್ಕ್ಸ್ ತೆಗಿಬೇಕು, ಈಗ ಜಾಸ್ತಿ ರ್ಯಾಂಕಿಂಗ್ ಬಂದುಬಿಟ್ಟಿರೋರಿಗೆ ಕಾಲೇಜಸ್ಸು ಸಿಗೋದೇ ಇಲ್ವಾ, ಏನು ಮಾಡೋದು, ಮ್ಯಾನೇಜ್ಮೆಂಟ್ ಸೀಟು ಫೀಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ವೀಡಿಯೋ ಬೇಕು ಅಂತ ಇದ್ದರೆ ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಏನೇ ಇದ್ದರೂ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡೇ ಮಾಡ್ತೀನಿ. ಹಾಗೆ ನೋಡಿ, ಕೋರ್ಸು ರೌಂಡ್ 1, ರೌಂಡ್ 2 MBA ಆಂಟ್ರಪ್ರೂನರ್ಶಿಪ್ ಆ್ಯಂಡ್ ಫ್ಯಾಮಿಲಿ ಬಿಸ್ನೆಸ್ ಕಟ್ ಆಫ್ ಎಷ್ಟು ಇಟ್ಟಿದ್ರು ಅನ್ನೋದ್ರ ಬಗ್ಗೆ. MBA ಬ್ಯಾಂಗ್ಳೂರಿನಲ್ಲಿ ನಾರ್ಮಲ್ ನಡೀತಿರೋದು ರೌಂಡ್ 1, ರೌಂಡ್ 2. ನಿಮಗೆ ಕೌನ್ಸಿಲಿಂಗ್ ಕರೆದಾಗ ರೌಂಡ್ 1, ರೌಂಡ್ 2, ರೌಂಡ್ 3. ರೌಂಡ್ 1ನಲ್ಲಿ ಯಾರ್ಯಾರು ಆ ಕಾಲೇಜ್ ಸೀಟ್ ಸಿಗೋಲ್ಲ ರೌಂಡ್ 2ಗೆ ಸಜೆಸ್ಟ್ ಮಾಡ್ತಾರೆ. ನೀವು ರೌಂಡ್ 2ನಲ್ಲಿ ಸೇರ್ಕೊಳ್ಳೋ ಸೀಟ್ಸು ನಿಮಗೆ ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ನಿಮ್ಮದು ರ್ಯಾಂಕಿಂಗ್ ಎಷ್ಟೆಷ್ಟು ಬಂದಿದೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಕೋರ್ಸು ನೋಡಿ, ರೌಂಡ್ 1, ರೌಂಡ್ 2 MBA ಇನ್ ಮಾರ್ಕೆಟಿಂಗ್ ಎಷ್ಟಿತ್ತು, ಹಾಗೆ MBA ಇನ್ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಕಂಪೇರ್ ಎಷ್ಟಿತ್ತು, MBA ಇನ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಕಂಪೇರ್ ಎಷ್ಟಿತ್ತು, MBA ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಂಪೇರ್ ಎಷ್ಟಿತ್ತು. ಆಲ್ಮೋಸ್ಟ್ ರೌಂಡ್ 1ನಲ್ಲಿ ಪ್ರೀವಿಯಸ್ ಇಯರ್ಸು 1970 ಇತ್ತು, ರೌಂಡ್ 2ನಲ್ಲಿ 248 ಅಂದರೆ 2480 ಇತ್ತು. ಈ ಸಲ ಎಷ್ಟಿರ್ತಾರೋ ಎಕ್ಸ್ಪೆಕ್ಟೆಡು ಗೊತ್ತಿಲ್ಲ. ಬಟ್ ನಾನು ಟ್ರೂಲಿ ಹೇಳೋದು ಏನಂತ ಅಂದರೆ, ನೀವು ರ್ಯಾಂಕಿಂಗ್ ಎಷ್ಟಿರುತ್ತೆ ಅದ್ರ ರಿಲೇಟೆಡು ನಿಮಗೆ ನಿಮ್ಮ ಸೀಟ್ಸ್ ಅಲಾಟ್ ಮಾಡ್ತಾರೆ. ಕಾಲೇಜಸ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸಜೆಸ್ಟ್ ಮಾಡಿದ ಕಾಲೇಜ್ನಲ್ಲಿ ನಿಮಗೆ ಗೌರ್ನಮೆಂಟ್ ಫೀಸ್ ಮಾತ್ರ ಕಟ್ಟೋಷ್ಟು ಇರುತ್ತೆ. ನೆಕ್ಸ್ಟು ಇವಾಗ ಕಟ್ ಆಫ್ ಹೇಳಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟಿರುತ್ತೆ, ಗೌರ್ನಮೆಂಟ್ ಫೀಸ್ ಆದರೆ ಎಷ್ಟು ಕಟ್ಟಬೇಕು, ಹಾಗೆ ಎಬೋ 20,000, 30,000, 40,000 ಈ ಥರ ರ್ಯಾಂಕಿಂಗ್ ತೊಗೊಂಡಿರೋರಿಗೆ ಏನು ಮಾಡಬೇಕು, ಮುಂದೆ ಯಾವ ಕಾಲೇಜ್ ಸೇರಿಕೊಳ್ಬೇಕು, ಕಾಲೇಜಲ್ಲಿ ಫ್ರೀಯಾಗಿ ಸಿಗುತ್ತೆ ಅಥವಾ ಎಷ್ಟು ಡೊನೇಷನ್ ಕಟ್ಟಬೇಕಾಗುತ್ತೆ, ಇದೇ ಥರ ವೀಡಿಯೋ ಬೇಕು ಅನ್ನೋಂಗಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಬೇಕು ವೀಡಿಯೋ ಬೇಕು ಅಂತ. ಈ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡೇ ಮಾಡ್ತೀನಿ. ಓಕೆ, ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟು ಫೀಸು ಟಾಪ್ ಕಾಲೇಜಸ್ ಇನ್ ಬ್ಯಾಂಗ್ಳೂರಿನಲ್ಲಿ, ಹಾಗೆ ಇಂಟರ್ಮೀಡಿಯೇಟ್ ಕಾಲೇಜು ಪರವಾಗಿಲ್ಲ ಅದರಲ್ಲಿ ಮಾಡ್ಕೊಳ್ತೀನಿ ಅನ್ನೋರ್ಗು ಕಾಲೇಜಸ್ ಇದೆ, ಅದರಲ್ಲೂ ಫೀಸ್ ಎಷ್ಟಾಗುತ್ತೆ, ಅತಿ ಕಮ್ಮಿ ಎಲ್ಲಿ ಸಿಗುತ್ತೆ MBA, MCA, MTech ಮಾಡೋದು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.